ಜ್ಯೂಸಿಯಾದ ಬಾದುಷಾ ರೆಡಿಯಾಗಿದೆ. ಹೇಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಜ್ಯೂಸಿಯಾದ ಬಾದುಷಾ ರೆಡಿಯಾಗಿದೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಚಿನ್ನೀಸ್ ವರ್ಲ್ಡ್. ನಾನಿವತ್ತು ಒಂದು ಸಿಂಪಲ್ ಆಗಿ ಈಸಿಯಾಗಿ ಬಾದುಷಾ ಮಾಡೋದು ತೋರಿಸ್ತಿದ್ದೀನಿ. ನಾನು ಮಾಡ್ತಿರೋದು ಗೋಧಿ ಹಿಟ್ಟಲ್ಲಿ. ನಾನು ಮೈದಾ ಹಿಟ್ಟಲ್ಲಿ ಮಾಡ್ತಿಲ್ಲ, ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನೋಡಿ, ಒಂದು ಬೌಲಷ್ಟು ತಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಬೇಕಿಂಗ್ ಪೌಡರ್ ತಗೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಹಾಕ್ಕೊಳ್ಳಿ. ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು, ಇದು 2 ಟೇಬಲ್ ಸ್ಪೂನ್ ಹಿಡಿಯೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೆಣ್ಣೆ ಇದೆ, ನೀವು ಬೆಣ್ಣೆನೂ ಸಹ ಆ್ಯಡ್ ಮಾಡ್ಕೊಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನೋಡಿ, ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಜಾಸ್ತಿ ನಾದಕ್ಕೆ ಹೋಗಬೇಡಿ, ಆದಷ್ಟು ಬೆರಳುಗಳಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು. ಹಿಟ್ಟನ್ನ ಈ ಅದಕ್ಕೆ ಕಲಿಸ್ಕೋಬೇಕು. ನೋಡಿ, ಇಷ್ಟೇ, ಜಾಸ್ತಿ ಏನು ನಾದಕ್ಕೆ ಹೋಗಬೇಡಿ, ಇಷ್ಟೇ. ಇದನ್ನು ಈಗ ಒಂದು ಕಾಟನ್ ಕ್ಲಾತ್ ಹಾಕಿ ನಾನು ನೆನೆಯೋಕ್ಕೆ ಒಂದು 1/2 ಅವರ್ ಆದರೂ ನೆನೆಯಬೇಕು. ನೆನೆಯೋಕ್ಕೆ ಬಿಡ್ತೀನಿ ನಾನು. ಈಗ ಅಷ್ಟೊತ್ತಿಗೆ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಈ ಬೌಲಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೆ. 1 ಕಪ್ಪಷ್ಟು ನಾನು ಸಕ್ಕರೆನ ತಗೊಳ್ತಿದ್ದೀನಿ. ಇದು ಅಂಟು ಪಾಕ ಬಂದರೆ ಸಾಕು. ನಾವೇನಿದ್ರು ಬಾದುಷಾನ ಡಿಪ್ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ನಾನು 1 ಕಪ್ಪಷ್ಟು, 1-1.5 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಬಾದುಷಾ ಡಿಪ್ ಆಗೋ ಅಷ್ಟೇ. ಇಲ್ಲ, ಇದು ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು, ಜಾಸ್ತಿ ಏನು ಪಾಕ ಅವಶ್ಯಕತೆ ಇಲ್ಲ. ನಾವು ಈ ಥರ ಕೈಯಲ್ಲಿ ಇಟ್ಕೊಂಡಾಗ ಸ್ವಲ್ಪ ಅಂಟು ಬಂದರೆ ಸಾಕು. ಇದಕ್ಕೆ ನೀವು ಫುಡ್ ಕಲರ್ ಬೇಕಾದರೆ ಹಾಕ್ಕೋಬೋದು. ನಾನು ಕೇಸರಿ ಸ್ವಲ್ಪ ಹಾಕ್ತಾ ಇದ್ದೀನಿ, ಒಂದು ಚಿಟಿಕೆ ಅಷ್ಟು. ಆಪ್ಷನಲ್ ಇದು, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಸುಮ್ಮನೆ ಇಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ನಾನು ಯಾಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲೇ, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಫುಡ್ ಕಲರ್ ಆಗಲಿ, ಕೇಸರಿ ಕಲರ್ ಆಗಲಿ, ಮತ್ತು ಏಲಕ್ಕಿ ಪುಡಿ ಆಗಲಿ ಆಪ್ಷನಲ್ಲು. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದು ಅಂಟು ಪಾಕ ಬಂದರೆ ಸಾಕು. ನೋಡಿ, ಈ ಥರ ಅಂಟು ಪಾಕ ಬಂದರೆ ಸಾಕು. ಇದಕ್ಕೆ ನಾವೇನು ಎಳೆ ಪಾಕ ಆ ಥರ ಏನಿಲ್ಲ. ಅಂಟು ಬಂದರೆ ಜಿಗಿರಾಗಿದ್ದರೆ ಸಾಕು, ಬಂಕ ಬಂದರೆ ಸಾಕು. ಈಗ ಇದಾಗಿದೆ. ಈಗ ನಾವು ಬಾದುಷಾ ರೆಡಿ ಮಾಡ್ಕೊಳ್ಳೋಣ. ನೆನಿಬೇಕು 1/2 ಅವರ್ ಅಮ್ಮ. ಜಾಸ್ತಿ ರಫ್ ಆಗಿ ಏನು ಮಾಡೋಕೆ ಹೋಗ್ಬೇಡಿ. ನೀವು ಕಲಿಸ್ಬಿಟ್ಟು ನೆನೆಸ್ಬಿಟ್ಟಿದ್ರಲ್ಲ, ಹಾಗೆ ಬಿಟ್ಬಿಡಿ. ಈಗ ಇದನ್ನು ಉಂಡೆ ಮಾಡಿಕೊಂಡು ನೀವು ಬಾದುಷಾ ಥರ ಇಷ್ಟೇ, ಇದೇ ಥರನೇ ಎಲ್ಲನೂ ಉಂಡೆ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು ಸಹ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಎಲ್ಲನೂ ಉಂಡೆ ಮಾಡ್ಕೋಬೇಕು. ಮತ್ತೆ ಏನು, ನೀವು ಹಿಟ್ಟು ಕಲಸಿ ನೆನೆಸಿಟ್ಟ ಮೇಲೆ ಮಿದ್ದಕ್ಕೆಲ್ಲ ಹೋಗಬೇಡಿ, ನಾದಕ್ಕೆಲ್ಲ ಹೋಗಬೇಡಿ. ಹಾಗೆ ಉಂಡೆ ಕಟ್ಕೊಬಂದಿದ್ದೀನಿ. ನಮಗೆ ಉಗುರು ಬೆಚ್ಚಗಿದ್ದಾಗಲೇ ನಾವು ಬಾದುಷಾನ ಲೋ ಫ್ಲೇಮಲ್ಲಿಟ್ಟು ಬಿಟ್ಬಿಡ್ಬೇಕು. ಅವೇ ಮೇಲಕ್ಕೆ ತೇಲ್ಕೋತವೆ. ನಮಗೆ ಉಗುರು ಬೆಚ್ಚಗಿರಬೇಕು ಎಣ್ಣೆ, ಆವಾಗಲೇ ಬಿಟ್ಬಿಡಿ. ಫುಲ್ಲು ಬಿಸಿ ಮಾಡೋಕ್ಕೆ ಹೋಗಬೇಡಿ. ಅದೇ ಎಲ್ಲ ತೇಲ್ಕೊಳ್ಳುತ್ತೆ. ನಾವೇನು ಅದಕ್ಕೇನು ಡಿಸ್ಟರ್ಬ್ ಮಾಡೋ ಕೆಲಸನೇ ಇಲ್ಲ. ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣ ನಾವು ಸಿರಪ್ಗೆ ಹಾಕೋದಷ್ಟೇ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ.
ತುಂಬ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದು. ನಾವು ಬೇಕರಿಯಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ನಾನು ಮೈದಾ ಹಿಟ್ಟಲ್ಲಿ ಮಾಡಲಿಲ್ಲ, ನಾನು ಮಾಡಿರೋದು ಗೋಧಿ ಹಿಟ್ಟಲ್ಲಿ. ಈಗ ಇದನ್ನ ನಾವು ಶುಗರ್ ಸಿರಪ್ಗೆ ಹಾಕ್ಕೊಳ್ಳೋಣ. ನೋಡಿ, ಶುಗರ್ ಸಿರಪ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲಾನು. ಶುಗರ್ ಸಿರಪ್ಪಲ್ಲಿ ಇದನ್ನೆಲ್ಲ ಡಿಪ್ ಮಾಡಬೇಕು ಅಷ್ಟೇ. ಸಿಂಪಲ್ ಆಗಿ ಮಾಡ್ಕೊಬೋದು ಬಾದುಷಾ, ಏನು ಅಷ್ಟೊಂದೇನು ಕಷ್ಟ ಏನಿಲ್ಲ. ಒಂದು ಟ್ರಿಪ್ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು. ಅದಷ್ಟಕ್ಕದೇ ಆಟೋಮೆಟಿಕ್ಕಾಗಿ ಮೇಲೆ ಬರುತ್ತೆ. ಆಟೋಮೆಟಿಕಲಿ ಅದೇ ಮೇಲಕ್ಕೆ ಬರುತ್ತೆ. ನಾವು ಅದನ್ನ ಮೇಲಕ್ಕೆ ಏನು ತೆಗಿಯೋ ಅವಶ್ಯಕತೆನೇ ಇಲ್ಲ. ತುಂಬ ಈಸಿಯಾಗಿ ಮಾಡ್ಕೊಬೋದು. ನಿಮಗೆ ಶುಗರ್ ಸಿರಪ್ ಬೇಡ ಅಂದರೆ ನೀವು ಬೆಲ್ಲದ ಪಾಕದಲ್ಲಿ ಸಹ ಮಾಡ್ಕೋಬೋದು. ಬೆಲ್ಲದ ಪಾಕನೂ ಸೇಮ್ ಇದೇ ಥರ ಪ್ರೊಸೀಜರಲ್ಲಿ ಅಂಟಂಟು ಪಾಕ ಮಾಡಿಕೊಂಡ್ರೆ ಸಾಕು. ನಮ್ಮ ಕೈ ಥರ ಮುಟ್ಟಾಗ ಅಂಟಂಟಾಗಿ ಬಂದರೆ ಸಾಕು. ನಾನು ಇವತ್ತು ಶುಗರಲ್ಲಿ ತೋರಿಸಿದ್ದೀನಿ. ನಾನು ಮತ್ತೆ ಬೆಲ್ಲದಲ್ಲೂ ಒಮ್ಮೆ ಟ್ರೈ ಮಾಡಿ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ, ಎಲ್ಲ ನೆನ್ಕೊಂಡಿದ್ದೆ. ಈಗ ಈ ಶುಗರ್ ಸಿರಪಿಂದ ನಾವು ಬಾದುಷಾನ ಹೊರಗಡೆ ತೆಗಿಯೋಣ. ಜ್ಯೂಸಿಯಾದ ಬಾದುಷಾ ರೆಡಿಯಾಗಿದೆ. ಜ್ಯೂಸಿಯಾದ ಬಾದುಷಾ ರೆಡಿಯಾಗಿದೆ. ಜ್ಯೂಸಿಯಾದ ಬಾದುಷಾ ರೆಡಿಯಾಗಿದೆ. ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಪ್ಲೀಸ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು. ಬಾಯ್.